ಡಾಕ್ಟರ್ ನನ್ನ ಜಾನು ಕಂಡೀಷನ್ನು. ಐ ಆಮ್ ಸಾರಿ ಮಿಸ್ಟರ್. ಡಾಕ್ಟರ್ ಗಾಬರಿ ಆಗೋಂತಿಲ್ಲ, ಜೀವಕ್ಕೇನು ಅಪಾಯ ಇಲ್ಲ. ತಲೆಗೆ ತುಂಬ ಪೆಟ್ಟು ಬಿದ್ದಿರೋದ್ರಿಂದ ತುಂಬ ಬ್ಲಡ್ ಲಾಸ್ ಆಗಿತ್ತು. ಬ್ಯಾಂಡೇಜ್ ಕಟ್ಟಿದ್ದೀವಿ. ತುಂಬ ವೀಕ್ ಆಗಿರೋದ್ರಿಂದ ಗ್ಲೂಕೋಸ್ ಕೂಡ ಕೊಟ್ಟಿದ್ದೀವಿ. ಹಾಗಂತ ಅವರು ಹುಷಾರಾಗಿದ್ದಾರೆ ಅಂತ ಹೇಳೋಕ್ಕೂ ಆಗ್ತದೆ. ನನಗೇನು ಅರ್ಥ ಆಗ್ತಿಲ್ಲ. ನಿಮ್ಮ ಮಿಸಸ್ ತಲೆ ಬಂಡೆಗೆ ತುಂಬ ಜೋರಾಗಿ ಬಡ್ದಿರೋದ್ರಿಂದ ತಲೆನ ಸ್ಕ್ಯಾನ್ ಮಾಡಿಸ್ಬೇಕು. ಸ್ಕ್ಯಾನಿಂಗ್ ರಿಪೋರ್ಟ್ ಬರೋವರೆಗೂ ನಿಖರವಾಗಿ ಏನೂ ಹೇಳೋಕ್ಕಾಗೋದಿಲ್ಲ. ಹಾಗಾದ್ರೆ ಇವಾಗಲೇ ಸ್ಕ್ಯಾನ್ ಮಾಡಿಸ್ಬಿಡಿ. ಜೊತೆಗೆ ಯಾವ್ಯಾವ ಟೆಸ್ಟ್ಗಳು ಮಾಡಿಸ್ಬೇಕು ಎಲ್ಲದನ್ನು ಮಾಡಿಸ್ಬಿಡಿ. ಒಟ್ಟಲ್ಲಿ ನನಗೆ ನನ್ನ ಹೆಂಡತಿ ಜೀವಾಪಾಯದಿಂದ ಪಾರಾಗೋದು ಮುಖ್ಯ. ದುಡ್ಡಿಗೆ ಏನು ಯೋಚನೆ ಮಾಡಿಬಿಡಿ. ಎಷ್ಟೇ ಖರ್ಚಾದರೂ ನಾನು ಕೊಡ್ತೀನಿ ಡಾಕ್ಟರ್. ಮಿಸ್ಟರ್, ಇಲ್ಲಿ ದುಡ್ಡಿನ ಪ್ರಶ್ನೆ ಬರೋದಿಲ್ಲ. ನಮ್ಮ ಹಾಸ್ಪಿಟಲಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ. ಮೇಲಾಗಿ ಆಕೆ ಟ್ರೀಟ್ಮೆಂಟ್ ಬೇಕಾದ ಎಕ್ವಿಪ್ಮೆಂಟ್ಸ್ ಕೂಡ ಇಲ್ಲ. ನೀವು ಬ್ಯಾಂಗ್ಳೂರ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋದೇ ಉತ್ತಮ. ತಕ್ಷಣ ಕರ್ಕೊಂಡು ಹೋಗ್ಬೋದಾ? ಓಕೆ, ನಾನು ಸಿಸ್ಟರ್ಗೆ ಹೇಳ್ತೀನಿ. ಈ ರಿಸೆಪ್ಷನಿಸ್ಟಲ್ಲಿ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ತಕ್ಷಣ ಕರ್ಕೊಂಡು ಹೋಗ್ಬೋದು. ಓಕೆ ಡಾಕ್ಟರ್. ನೀನು ನನ್ನ ಪಕ್ಕ ಇಲ್ಲಾಂದರೆ ನನಗೆ ನಿದ್ದೆನೇ ಬರಲ್ಲ. ನಾನು ನಿದ್ದೆಗೆಟ್ರೆ ನನಗೆ ಹುಷಾರು ತಪ್ಪುತ್ತೆ. ಇದನ್ನು ನಾನು ನಿನ್ನ ಹೆಂಡತಿಯಾಗಿ ಹೇಳ್ತಿಲ್ಲ, ಒಬ್ಬ ಅಸಹಾಯಕ ಹೆಣ್ಣಾಗಿ ಹೇಳ್ತಿದ್ದೀನಿ. ನೀನು ಅಸಹಾಯಕ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ನನ್ನನ್ನು ಹಾಗೆ ಅಂದ್ಕೊಂಡು ಹೆಲ್ಪ್ ಮಾಡು. ಡೋಂಟ್ ವರಿ, ನಾನು ನಿನ್ನ ಜೊತೆಗೆ ಬಾ ಅಂತ ಹೇಳಲ್ಲ. ನಾನು ಒಬ್ಬಳೇ ಹೋಗ್ತೀನಿ.